ರಾಜ್ಯದ ಆಟೋ ಟ್ಯಾಕ್ಸಿ ಕ್ಯಾಬ್ ಚಾಲಕರೇ ಎಚ್ಚರ ಎಚ್ಚರ ಎಚ್ಚರ. ಚಾಲಕರನ್ನೇ ಬೆಚ್ಚಿ ಬೀಳಿಸುವಂತಹ ಶಾಕಿಂಗ್ ರಿಪೋರ್ಟ್ ಕೊಟ್ಟ ತಾಂತ್ರಿಕ ಸಲಹಾ ಸಮಿತಿ. ಹಾಗಾದ್ರೆ ಏನದು? ರಾಜ್ಯದ ಆಟೋ ಡ್ರೈವರ್ಗಳೇ, ರಾಜ್ಯದ ಬೈಕ್ ಚಾಲಕರೇ, ನಿಮಗೊಂದು ಎಚ್ಚರದ ಸಂಗತಿ ಇದೆ. ರಾಜ್ಯದಲ್ಲಿ ಚಾಲಕರೇ ಅತಿ ಹೆಚ್ಚು ಹೃದಯಾಘಾತದಿಂದ ಸಾಯ್ತಾ ಇರುವಂತಹದ್ದು. ಹಾಸನದಲ್ಲಿ ಹೃದ್ರೋಗದಿಂದ ಸಾವನ್ನಪ್ಪಿದವರಲ್ಲಿ ಚಾಲಕರೇ ಹೆಚ್ಚು. ಹೃದಯಾಘಾತದಿಂದ ಮೃತಪಟ್ಟವರ ಪೈಕಿ 30% ಮಂದಿ ಚಾಲಕರು. ವಾಯುಮಾಲಿನ್ಯ, ಹೊರಗಿನ ತಿಂಡಿ, ಕುಳಿತಲ್ಲೇ ಕುಳಿತಿರೋದ್ರಿಂದ ಹೃದ್ರೋಗ. ರಾಜ್ಯದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಆಟೋ ಟ್ಯಾಕ್ಸಿ ಕ್ಯಾಬ್ ಚಾಲಕರು ಇದ್ದಾರೆ. ಸ್ವಲ್ಪ ಜಾಗೃತರಾಗಿರಿ. ಬೆಂಗಳೂರು ನಗರದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಚಾಲಕರಿಂದ ಸೇವೆ ಸಲ್ಲಿಕೆಯಾಗ್ತಾ ಇದೆ. ಹೃದಯಾಘಾತ ಪ್ರಕರಣವನ್ನು ತಪ್ಪಿಸಲು ಆರೋಗ್ಯ ಇಲಾಖೆ ಮಹತ್ವದ ನಿರ್ಧಾರ. 8 ಲಕ್ಷ ಚಾಲಕರ ಆರೋಗ್ಯ ತಪಾಸಣೆಗೆ ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿಕೊಂಡಿದೆ. ಅಲ್ಲ ಕಣ್ರಯ್ಯ, ಬೆಳಿಗ್ಗಿನಿಂದ ಮಧ್ಯಾಹ್ನದವರೆಗೂ ವ್ಯಾಯಾಮ ಮಾಡ್ಕೊಂಡು ತಿರುಗಾಡ್ತಾ ಇದ್ದ ನನ್ನ ಸ್ನೇಹಿತ ಕೂಡ ಹಾರ್ಟ್ ಅಟ್ಯಾಕ್ ನಿಂದಲೇ ಸತ್ತಿರೋದು. ಹಂಗಂತ ಹೇಳಿ ನಿರ್ಲಕ್ಷ್ಯ ಮಾಡೋದಕ್ಕಾಗುತ್ತಾ? ಆಗಲ್ಲ. ಆಟೋ ಚಾಲಕರೇ, ನೀವು ಸುದೀರ್ಘವಾಗಿ ಕೂತಲ್ಲೇ ಕೂತಿರುತ್ತೀರಿ. ಅದು ಕೇವಲ ಆಟೋ ವರ್ಗದ ಲೇಬರ್ಸ್ಗಳು ಮಾತ್ರವಲ್ಲ, ಬೇರೆ ಬೇರೆ ಕ್ಷೇತ್ರದ ವರ್ಕರ್ಸ್ಗಳು ಕೂಡ ಕೂತಲ್ಲೇ ಸುದೀರ್ಘವಾಗಿ ಒಂದೇ ಕಡೆ ಕೂತಿರೋದ್ರಿಂದಾಗಿ ರಕ್ತ ಸಂಚಾರ ಅಷ್ಟೊಂದು ಆಕ್ಟಿವ್ ಆಗಿರೋದಿಲ್ಲ. ಸೊ ವಿಹಾರ ಮತ್ತು ಆಹಾರ ಈ ಎರಡನ್ನ ಸರಿಯಾಗಿ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ನಮ್ಮ ಹೃದಯವನ್ನ ನಿಯಂತ್ರಣದಲ್ಲಿಟ್ಕೋಬಹುದು ಅಂತ. ನಿಯಂತ್ರಣದಲ್ಲಿಟ್ಕೋಬಹುದು. ಹೊರಗಿನ ತಿಂಡಿಗಳನ್ನ ಹೆಚ್ಚಾಗಿ ಸೇವಿಸ್ತೀವಿ. ಅದು ಯಾವ ಎಣ್ಣೆಯಲ್ಲಿ ಕರೆದಿರ್ತಕ್ಕಂತಹ ಬೋಂಡಾನೋ ದೇವರಿಗೆ ಗೊತ್ತು. ಅದು ಯಾವ ಎಣ್ಣೆ ಹಾಕಿ ಫ್ರೈಡ್ ರೈಸ್ ಮಾಡಿಕೊಡ್ತಾರೋ ಭಗವಂತನಿಗೆ ಗೊತ್ತು. ನಾವು ಗಾಡಿಯಲ್ಲಿ ಪ್ಯಾಸೆಂಜರ್ ಇದ್ದಾರೆ, ನಮ್ಮ ಹೊಟ್ಟೆ ಬೇರೆ ಹಸಿವ್ತಾ ಇದೆ, ಸಿಕ್ಕಲ್ಲಿ ಊಟ ಸೇವನೆ ಮಾಡ್ತೀವಿ. ಬದುಕಿನ ದಾರಿಯಲ್ವೇನ್ರಿ ಆಟೋ ಎನ್ನುವಂಥದ್ದು? ಪಾಪ ಜೀವನ, ಅವರ ಸಂಸಾರದ ಒಂದು ಆಧಾರ. ಅದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗಂತ ಹೇಳಿ ನಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯವನ್ನ ನಾವು ತೋರಿದ್ದೇ ಆದಲ್ಲಿ ನಮ್ಮ ಹೃದಯಕ್ಕೆ ನಾವು ಮಾಡುವಂತ ಅನ್ಯಾಯ. ಅದು ನಮ್ಮ ಕೈ ಬೆರಳುಗಳಲ್ಲಿ ಬರುವಂತಹ ಉಗುರುಗಳನ್ನ ಒಂದು ನಿಶ್ಚಿತ ಅವಧಿ ತಲುಪಿದಾಗ ಅದನ್ನು ನಾವು ಕಟ್ ಮಾಡ್ತೀವಿ. ಅತಿರೇಕವಾಗಿ ಬೆಳೆಯುವಂತಹ ಕೂದಲುಗಳನ್ನು ನಾವು ಕಟ್ ಮಾಡ್ತೀವಿ. ಪ್ರತಿಯೊಂದಕ್ಕೂ ಒಂದು ಸೀಮೆ ಅನ್ನೋದಿದೆ ಅನ್ನೋದು ಅದರ ಅರ್ಥ. ಹಂಗೇನೆ ನಮ್ಮ ಹೃದಯಕ್ಕೂ ಕೂಡ ನಾವು ಒಂದಷ್ಟು ಸಮಯವನ್ನು ಕೊಡಬೇಕು. ಹೆಂಗೆ? ಒಳ್ಳೆ ರೀತಿಯ ಯೋಚನೆಗಳು ಹೃದಯಕ್ಕೆ ಕೊಡುವಂತಹ ಶಾಂತಿ, ಒಳ್ಳೆ ತರಹದ ಮನಸ್ಥಿತಿ ಹೃದಯಕ್ಕೆ ಕೊಡುವಂತಹ ಶಾಂತಿ. ಅದರಂತೆಯೇ ದೈಹಿಕವಾಗಿ ನಾವೇನು ಕೊಡ್ಬೋದು ಅಂತ ಹೇಳಿದ್ರೆ ಒಳ್ಳೆಯ ಆಹಾರವನ್ನು ಸೇವಿಸಬೇಕು. ಎಣ್ಣೆ ಸಹಿತ ಆಹಾರವನ್ನು ನಾವು ಸೇವಿಸಬೇಕು. ಎಣ್ಣೆ ಮುಕ್ತ ಆಹಾರವನ್ನು ಸೇವಿಸಬೇಕು. ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು. ಅದರಲ್ಲೂ ಅತಿರೇಕಕ್ಕೆ ಹೋಗಬಾರದು. ಒಳ್ಳೆಯ ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಯೋಗ ಮಾಡಬೇಕು, ಪುಸ್ತಕಗಳನ್ನು ಓದಬೇಕು. ಸೊ ಹೀಗೆ ನಾವು ಒಂದಷ್ಟು ಸಮಯವನ್ನು ಸಲೂನ್ನಲ್ಲಿ ಕಳೀತೀವಿ. ಯಾವುದೋ ಕಟ್ಟೆಯಲ್ಲಿ ಕೂತ್ಕೊಂಡು ಇನ್ಯಾರ್ದೋ ಸಂಸಾರದ ಬಗ್ಗೆ ಮಾತನಾಡ್ತೀವಿ, ಅಲ್ಲೂ ಸಮಯವನ್ನು ಕಳೀತೀವಿ. ಫೋನ್ನಲ್ಲಿ 10 ಗಂಟೆಯ ನಂತರ ನಾನಾ ತರಹದ ಪ್ರಪಂಚದ ಬಗ್ಗೆ ಮಾತನಾಡ್ತೀವಿ, ಅಲ್ಲೂ ಕಳೀತೀವಿ. ಆದರೆ 5 ನಿಮಿಷ ನಿಮ್ಮ ಹೃದಯಕ್ಕೆ ನೀವು ಸಮಯ ಕೊಟ್ಟು ನೋಡಿ, ಅದರಲ್ಲಿ ಸಿಗೋ ಥ್ರಿಲ್ಲು ಬೇರೆ, ಮಜಾನೇ ಬೇರೆ. ನೀವು ಆಟೋ ಡ್ರೈವರ್ ಆಗಿರಿ, ತರಕಾರಿ ಮಾರುವಂತಹ ತರಕಾರಿ ವ್ಯಾಪಾರಸ್ಥರಾಗಿರಿ, ಮತ್ತೊಂದೋ ಮಗದೊಂದೋ ಮರಿದೊಂದೋ ಏನೇ ಆಗಿರಿ, ಆದರೆ ನಿಯಮಿತ ವ್ಯಾಯಾಮ, ಆಹಾರ, ವಿಹಾರ ಎಲ್ಲವೂ ನೆಟ್ಟಗಿದ್ರೆ ನಮ್ಮ ಹೃದಯವು ಕೂಡ ನೆಟ್ಟಗಿರುತ್ತೆ. ಕೆಲವರು ಆಧ್ಯಾತ್ಮಿಕವಾದ ಚಿಂತಕರು ಹೇಳ್ತಾರೆ, ದೇವರಿಟ್ಟಂಗಾಗುತ್ತೆ, ಆಯುಷ್ಯ ಮುಗಿದಾಗ ಮುಗಿಯುತ್ತೆ. ಅದಲ್ಲ. ಪ್ರಾರ್ಥನೆಯೂ ಬೇಕು, ಪ್ರವರ್ತನೆಯೂ ಬೇಕು. ಅಂದ್ರೆ ನಾವು ದೇವರ ನಂಬಿಕೆ ಅವೆಲ್ಲವೂ ಇರಲಿ, ಆದರೆ ನಮ್ಮಲ್ಲೊಂದು ಪ್ರಯತ್ನಗಳು ಬೇಕಲ್ಲ. ವ್ಯಾಯಾಮ ಅನ್ನೋದೊಂದು ಪ್ರಯತ್ನ, ಯೋಗ ಅನ್ನೋದು ಪ್ರಯತ್ನ, ಅದ್ರ ಜೊತೆಗೆ ಪ್ರಾರ್ಥನೆ ಇದ್ದಾಗ ಮಾತ್ರ ಜೀವನ ಸೊಗಸಾಗಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಬುಲೆಟಿನ್ ಅನ್ನ ಮುಗಿಸುವಂತಹ ಸಮಯ ಆಯಿತು. ಆಟೋ ಟ್ಯಾಕ್ಸಿ ಬೈಕ್ ಚಾಲಕರು ಹೆಚ್ಚಿನ ಹೃದಯಾಘಾತದಲ್ಲಿ ಸಾವನ್ನಪ್ಪಿರುವವರ ಪೈಕಿ ಚಾಲಕರು ಹೆಚ್ಚಾಗಿರೋದ್ರಿಂದಾಗಿ ಈ ಒಂದು ಮಾತನ್ನ ಹೇಳಿದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.